ಸರ್, ಈಗ ನಮ್ಮ ಆದಾಯಕ್ಕೆ ಮತ್ತೆ ಸೆಂಟ್ರಲ್ ಗೌರ್ಮೆಂಟ್ ಕೊಕ್ಕೆ ಹಾಕ್ತಾ ಹೋದಂತೆ, ಈಗ ಹೇಳಿದ್ನಲ್ಲ ಇದು RTO ಬರ್ತಾ ಇದೆ, ಇದನ್ನ ರಾಜ್ಯ ಸರ್ಕಾರಗಳೇ ಒಪ್ಪಬೇಕಾ ಒಪ್ಪಬಾರ್ದಾ? ಈ ಒಂದು ನೇಷನ್ ರೇಷನ್, ಒನ್ ನೇಷನ್ ಒನ್ ರೋಡ್ ಟ್ಯಾಕ್ಸು, ಈ ಥರದ್ದೆಲ್ಲ ಏನು ನಮ್ಮ ನಿಲುವು? ನಮ್ಮ ದೇಶದಲ್ಲಿ ಈ ಥರ ಮಾಡೋಕ್ಕಾಗಲ್ಲ. ಒಂದು ನೇಷನ್ನು ಒಂದು ಎಲೆಕ್ಷನ್ನು ಆ ಥರ ಎಲ್ಲ ಮಾಡೋಕ್ಕಾಗಲ್ಲ. ಇಟ್ಸ್ ಬಿಕಾಸ್ ನಾವು ಒಕ್ಕೂಟದ ವ್ಯವಸ್ಥೆಯಲ್ಲಿರೋದ್ರಿಂದ ನಾವು ಬಲಾತ್ಕಾರವಾಗಿ ಏನೇ ತೀರ್ಮಾನಗಳನ್ನು ಮಾಡಿ ಹೇರೋಕ್ಕಾಗಲ್ಲ ರಾಜ್ಯಗಳ ಮೇಲೆ. ಇವತ್ತು DMK ಅವರು ಒಂದು ಇದು ಪಾಸ್ ಮಾಡಿದ್ದಾರೆ ಸರ್ ಅವ್ರ ವಿಧಾನಸಭೆಯಲ್ಲಿ, ನಾವು ಒನ್ ನೇಷನ್ ಒನ್ ಎಲೆಕ್ಷನ್ ನಾವು ಯಾವುದೇ ಕಾರಣಕ್ಕೂ ಒಪ್ಪಲ್ಲ ಅಂತೇಳಿ. ಯಾಕೆ ಆಗೋದಿಲ್ಲ ಅಂತಂದರೆ, ಈಗ ಫಾರ್ ಎಕ್ಸಾಂಪಲ್ ನಮ್ಮದು ಎಲೆಕ್ಷನ್ ನಡೆದಿರುತ್ತೆ. ಈಗ ಒಂದು 9-8 ತಿಂಗಳಿಂದ ನಡೆದಿತ್ತು ಎಲೆಕ್ಷನ್. ಈಗ ಮೇ ತಿಂಗಳು ಅಥವಾ ಏಪ್ರಿಲ್ ಮೇನಲ್ಲಿ ಪಾರ್ಲಿಮೆಂಟ್ ಎಲೆಕ್ಷನ್ ನಡೀತದೆ. ಹೆಂಗೆ ಮಾಡ್ತೀರಿ ನೀವು? ಸಂವಿಧಾನ ಹೇಳೋದು 5 ವರ್ಷ ಅವಧಿ ಇರಬೇಕು ಅಂತ. ನೀವು ಮುಂಚಿತವಾಗಿ ಡಿಸಾಲ್ವ್ ಮಾಡಿಬಿಟ್ರೆ ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ವರ್ಷಗಳಲ್ಲಿ ನಡೀತವೆ ಚುನಾವಣೆ, ಬೇರೆ ಬೇರೆ ದಿನಗಳಲ್ಲಿ ನಡೀತವೆ. ಹಾಗೆಲ್ಲ ಒಂದೇ ಥರ ಮಾಡೋಕ್ಕೆ ಹೆಂಗೆ ಆಗ್ತದೆ? ಮೊದಲು 52ನೇ ಇಸ್ವಿಯಿಂದ 67ರವರೆಗೆ ಒಂದೇ ಥರ ನಡೆದಿತ್ತು. ರಾಜ್ಯಗಳು 5 ವರ್ಷಕ್ಕೊಂದು ಸಾರಿ ನಡ್ಕೊಂಡು ಬರ್ತಾಯಿತ್ತು. ಮಧ್ಯದಲ್ಲಿ ಏನಾಯಿತು, ಅಸೆಂಬ್ಲಿಗಳೇ 1 ವರ್ಷಕ್ಕೆ 2 ವರ್ಷಕ್ಕೆ ಡಿಸಾಲ್ವ್ ಆಗಿಬಿಟ್ಟವಲ್ಲ. ಸೊ ಹಾಗಾಗಿ ಬೇರೆ ಬೇರೆ ತಾರೀಖುಗಳಲ್ಲಿ ಬೇರೆ ಬೇರೆ ದಿನಗಳಲ್ಲಿ ನಡೀಲಿಕ್ಕೆ ಪ್ರಾರಂಭ ಆಯಿತು. ಈಗ ನಾನ್ ಫೈನಾನ್ಸ್ ಕಮಿಷನ್ ಟ್ರಾನ್ಸ್ಫರ್ಸ್ ಇದ್ದಾವೆ, ನಾನ್ ಗ್ರ್ಯಾಂಟ್ ಏಡ್ಸ್ ಎಲ್ಲ ಇದ್ದಾವೆ. ಕರ್ನಾಟಕಕ್ಕೆ ಅನ್ಯಾಯ ಆಗ್ತಿರೋದು ನಮ್ಮ ಒಟ್ಟು 27 ಸಂಸದರು ಸಂಸತ್ತಲ್ಲಿ ಸರಿಯಾಗಿ ಪ್ರಶ್ನೆ ಕೇಳೆ ಒಕ್ಕೂಟ ಸರ್ಕಾರನ ಒತ್ತಾಯನೇ ಮಾಡಿಲ್ವಲ್ಲ ಯಾವತ್ತೂ. ಅವರು ಮಾಡಿದ ತಪ್ಪಿಂದ ನಮಗೆ ನಾನ್ ಗ್ರ್ಯಾಂಟ್ ಏಡ್ಸ್ ಬರ್ತಾರೆ. ಹೌದು, ಡೆಫಿನೆಟ್ ಆಗಿ. ಈಗ ರಾಜ್ಯ ಸರ್ಕಾರ ಇತ್ತು, ಇಲ್ಲಿ BJP ಸರ್ಕಾರ ಇತ್ತು ಕರ್ನಾಟಕದಲ್ಲಿ. ನಾನು ಅನೇಕ ಸಾರಿ ಅಸೆಂಬ್ಲಿನಲ್ಲಿ ಪ್ರಸ್ತಾಪ ಮಾಡಿದ್ದೆ. ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಇದ್ದರು. 5,495 ಕೋಟಿ ಯಡಿಯೂರಪ್ಪನವರೇ ಅದನ್ನು ತರಿಸ್ಕೊಳ್ಳಿ, ನಿಮ್ಗೆ ಕೊಟ್ಟಿದ್ದಾರೆ, ರಿಪೋರ್ಟ್ ಕೊಟ್ಟಿದ್ದಾರೆ, 15th ಫೈನಾನ್ಸ್ ಕಮಿಷನ್ ಕೊಟ್ಟಿರೋ ರಿಪೋರ್ಟು. ಅದನ್ನು ತಗೊಬರ್ರಿ ಕೇಂದ್ರ ಸರ್ಕಾರದಿಂದ, ಅಲ್ಲಿ ಹೋಗಿ ಕೂತ್ಕೊಂಡು ಕೇಳ್ರಿ ಅಂತಂದರೆ ಕೇಳೋಕ್ಕೆ ಹೋಗಲಿಲ್ಲ. ಬಸವರಾಜ ಬೊಮ್ಮಾಯಿನೂ ಕೇಳಲಿಲ್ಲ. ಈಗ ನೀವು ಅವರು ಈಗ ಏನು ಹೇಳ್ತಾ ಇದ್ದಾರೆ, ಈಗ ಜೋಶಿ ಕರ್ನಾಟಕದವರು ಕರ್ನಾಟಕದಲ್ಲಿ ಆಗಿರ್ತಕ್ಕಂಥ ಅನ್ಯಾಯನ ಪ್ರತಿಪಾದನೆ ಮಾಡಬೇಕು ಹೊರತು ಇಲ್ಲ ಸರಿಯಾಗಿದೆ, ಅನ್ಯಾಯ ಆದರೂ ಕೂಡ ಸರಿಯಾಗಿದೆ ಅಂತ ಹೇಳಿದ್ರೆ, ನಿರ್ಮಲಾ ಸೀತಾರಾಮನ್ ಏನು ಹೇಳ್ತಾರೆ ಅದನ್ನೇ ಹೇಳೋದು, ನರೇಂದ್ರ ಮೋದಿ ಅವರು ಏನು ಹೇಳ್ತಾರೆ ಅದನ್ನೇ ಹೇಳೋದು, ಅಮಿತ್ ಶಾ ಏನು ಹೇಳ್ತಾನೆ ಅದನ್ನೇ ಹೇಳೋದು. ಒಟ್ಟು 7 ಕೋಟಿ ಕನ್ನಡಿಗರಿಗೆ ದ್ರೋಹ ಆಗಿತ್ತು. ಇದು ದ್ರೋಹ ಅಲ್ಲ.